ಎಲ್ರಿಗೂ ನಮಸ್ಕಾರ. ಅಧಿಕ ಮಾಸ ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ. 3-4 ದಿನ ಮಾತ್ರ ಬಾಕಿ ಇದೆ. ನಾವು ಮತ್ತೆ ಅಧಿಕ ಮಾಸ ಬರಬೇಕು ಅಂದರೆ 3 ವರ್ಷ ಕಾಯಬೇಕು. ಇನ್ನೂ 4 ದಿನ ಟೈಮ್ ಇದೆ ಅಲ್ವಾ? ಅಷ್ಟರೊಳಗೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಭಕ್ತಿಯಿಂದ ಭಗವಂತನ ಪ್ರೀತಿಗಾಗಿ ನಾವು ಪ್ರಾರ್ಥನೆ ಮಾಡೋಣ, ಪಾರಾಯಣ ಮಾಡೋಣ, ಭಜನೆ ಎಲ್ಲ ಮಾಡೋಣ ಅಂತ ಹೇಳ್ತಾ ಶ್ರೀ ಕೇಶವನಾಮದ ಮಹತ್ವ ಹೇಳ್ತಾ ಇದ್ದೀನಿ ಇವತ್ತು. ಶ್ರೀ ಕನಕದಾಸರ 24 ನುಡಿಗಳ ಕೇಶವನಾಮ ಕನ್ನಡ ನಾಡಿನ ಎಲ್ಲ ಹಿಂದೂಗಳಿಗೂ ಪರಿಚಿತವಾಗಿದೆ. ಕೇಶವನಾಮ ಅಂದ ತಕ್ಷಣ ಎಲ್ರಿಗೂ ನೆನಪಾಗತ್ತೆ ಕನಕದಾಸರ ವಿರಚಿತ ಇದು ಕೇಶವನಾಮ. ಇದು ಬೆಳಗಿನ ಪ್ರಾರ್ಥನೆಯ ಅಂಗವಾಗಿದೆ. ಶ್ರೀಮನ್ನಾರಾಯಣನ ಕೇಶವಾದಿ 24 ಮೂರ್ತಿಗಳ ರೂಪವರ್ಣನೆ ವೈಷ್ಣವ ಆಗಮ ತಂತ್ರಶಾಸ್ತ್ರಗಳಲ್ಲಿ ಬಂದಿದೆ. ಪ್ರತಿದಿನವೂ ಸಂಧ್ಯಾವಂದನೆ ಮಾಡುವವರು ಕೇಶವಾದಿ 24 ನಾಮಸ್ಮರಣೆಯಿಂದಲೇ ಆರಂಭಿಸುತ್ತಾರೆ. 24 ಅಂದ್ರೇ 24. ಕೇಶವನಾಮ ಪಠಿಸಿದರೆ ಸಂಧ್ಯಾವಂದನೆಯ ಫಲ ಸಿಗುತ್ತದೆ. ಗಾಯತ್ರಿ ಜಪ ಉಪದೇಶ ಇಲ್ಲದವರಿಗೆ ಈ ಮಂತ್ರದ 24 ಅಕ್ಷರಗಳಲ್ಲಿರುವ 24 ವಿಷ್ಣು ಮೂರ್ತಿಗಳ ಮಹಿಮೆ ಕೇಶವನಾಮದಲ್ಲಿದೆ. ಹೀಗೆ ಕೇಶವನಾಮ ಪಠಿಸಿದರೆ ಸಂಧ್ಯಾವಂದನೆ ಗಾಯತ್ರಿ ಜಪದ ಫಲ ದೊರೆಯುವುದರಲ್ಲಿ ಸಂಶಯವಿಲ್ಲ. ಇದನ್ನು ಬೇಗನೆ ನಾವು ಕಂಠಪಾಠ ಮಾಡಿಕೊಳ್ಳಬಹುದು. ಕನ್ನಡಿಗರೆಲ್ಲರೂ ಕನಕದಾಸರಿಗೆ ಚಿರಋಣಿಗಳಾಗಿರಬೇಕು. ಕೇಶವನಾಮದ 24 ಭಗವದ್ ರೂಪಗಳು ಈಗ. 1ನೇದು ಕೇಶವ, ಕೇಶಿ ಎಂಬ ದೈತ್ಯನನ್ನು ಸಂಹರಿಸಿದ ಚತುರ್ಭುಜ ರೂಪ. 2ನೇದು ನಾರಾಯಣ, ಸೃಷ್ಟಿಯ ಮೊದಲಲ್ಲಿ ಯೋಗನಿದ್ರೆಯಲ್ಲಿರುವ ಮೂಲ ರೂಪ. 3ನೇದು ಮಾಧವ, ಲಕ್ಷ್ಮೀಪತಿ ನಾರಾಯಣ. 4ನೇದು ಗೋವಿಂದ, ವೇದಗಳನ್ನು ಅಥವಾ ಗೋವುಗಳನ್ನು ರಕ್ಷಿಸುವ ರೂಪ ಶ್ರೀಕೃಷ್ಣ. 5ನೇದು ವಿಷ್ಣು, ವಿಶ್ವದಲ್ಲೆಲ್ಲ ವ್ಯಾಪಿಸಿರುವ ಮಹಾವಿಷ್ಣು. 6ನೇದು ಮಧುಸೂದನ, ಮಧುವೆಂಬ ತನ್ನ ಬಲಗುವಿಯ ಮಲದಿಂದ ಜನಿಸಿದ ದೈತ್ಯನನ್ನು ಸಂಹರಿಸಿದ ರೂಪ. 7ನೇದು ತ್ರಿವಿಕ್ರಮ, ಬಲಿಚಕ್ರವರ್ತಿಯಿಂದ ವಾಮನನಾಗಿ ದಾನ ಪಡೆದ ಭೂಮಿಯನ್ನು ಅಳೆದ ರೂಪ. 8ನೇದು ವಾಮನ, ವಟುರೂಪದಿಂದ ಬಲಿಯ ಮನೆಗೆ ಬಂದು ಭೂದಾನ ಬೇಡಿ ಇಂದ್ರ ಪದವಿಯಿಂದ ತಡೆದು ಪಾತಾಳಕ್ಕೆ ಕಳುಹಿಸಿದ ರೂಪ. 9ನೇದು ಶ್ರೀಧರ, ಲಕ್ಷ್ಮಿಯನ್ನು ಎದೆಯಲ್ಲಿ ಧರಿಸಿದವ. 10ನೇದು ಋಷಿಕೇಶ, ಋಷಿಕೇಶ ಎಂದರೆ ಇಂದ್ರಿಯಗಳು, ಇವುಗಳಿಗೆ ಒಡೆಯ ಅಥವಾ ಗುಂಗುರು ಕೂದಲಿನ ಸುಂದರ. 11ನೇದು ಪದ್ಮನಾಭ, ಸೃಷ್ಟಿಯ ವೇಳೆ ತನ್ನ ಹೊಕ್ಕಳಿನ ಪದ್ಮದಲ್ಲಿ ಬ್ರಹ್ಮನನ್ನು ಧರಿಸಿದ ರೂಪ. 12ನೇದು ದಾಮೋದರ, ವಿಶ್ವವನ್ನು ತನ್ನ ಉದರದಲ್ಲಿ ಧರಿಸಿದ ಪ್ರಳಯ ಕಾಲದ ರೂಪ. 13ನೇದು ಸಂಕರ್ಷಣ, ಜಗತ್ತಿನ ಸಕಲ ಶಕ್ತಿಗಳನ್ನು ನಿಗ್ರಹಿಸುವ ರೂಪ. ಬಲರಾಮನಿಗೂ ಇದೇ ಹೆಸರು. 14ನೇದು ವಾಸುದೇವ, ಮೋಕ್ಷವನ್ನು ಕರುಣಿಸುವ ಪರಮಾತ್ಮ. 15ನೇದು ಪ್ರದ್ಯುಮ್ನ, ದೈತ್ಯ ಸಂಹಾರಕ್ಕಾಗಿ ಕೃಷ್ಣನ ಮಗನಾಗಿ ಬಂದ ರೂಪ. 16ನೇದು ಅನಿರುದ್ಧ, ಶ್ರೀಹರಿಯ ಶತ್ರು ಸಂಹಾರಕ ರೂಪ. 17ನೇದು ಪುರುಷೋತ್ತಮ, ಪುರುಷ ಸೂಕ್ತದಲ್ಲಿ ಸ್ತುತಿಸಲ್ಪಟ್ಟ ವಿಶ್ವವ್ಯಾಪಿ. 18ನೇದು ಅಧೋಕ್ಷಜ, ಉಕ್ಷ ಅಂದರೆ ಇಂದ್ರಿಯಗಳು, ಇವುಗಳನ್ನು ನಿಯಂತ್ರಿಸುವ ಅಂತರ್ಯಾಮಿ. 19ನೇದು ನಾರಸಿಂಹ, ಹಿರಣ್ಯಕಶಿಪುನನ್ನು ಕೊಂದು ಭಕ್ತ ಪ್ರಹ್ಲಾದನನ್ನು ರಕ್ಷಿಸಿದ ಅವತಾರ. 20ನೇದು ಉಪೇಂದ್ರ, ಇಂದ್ರನ ತಮ್ಮನಾಗಿ ಅವತರಿಸಿ ಯಜ್ಞ ರಕ್ಷಿಸಿದ ರೂಪ. 21ನೇದು ಅಚ್ಯುತ, ನಾಶರಹಿತನಾದವನು. 22ನೇದು ಜನಾರ್ದನ, ಪ್ರಳಯ ಕಾಲದಲ್ಲಿ ವಿಶ್ವವನ್ನು ಆಪೋಷಣ ತೆಗೆದುಕೊಳ್ಳುವ ರೂಪ. 23ನೇದು ಹರಿ, ಹರಿಣಿಯಲ್ಲಿ ಅವತರಿಸಿದವ. 24ನೇದು ಶ್ರೀಕೃಷ್ಣ, ವಾಸುದೇವ ದೇವಕಿಯರ ಮಗ, ಗೀತಾಚಾರ್ಯ. ಕೃಷ್ಣಾರ್ಪಣಮಸ್ತು.